ನೋಡಿದ್ರೆ ಇಷ್ಟು ಚಿಕ್ಕವರಿದ್ದೀರಾ, ಅಂಕಲ್ ನೋಡಿದ್ರೆ ಎಷ್ಟು ದೊಡ್ಡವರಿದ್ದೀರಾ, ಹೆಂಗ್ ಮದುವೆ ಮಾಡ್ಕೊಂಡ್ರೆ ನೀವು ಅನ್ನೋದು. ಹಂಗೆ ಮಾಡ್ಕೊಂಡಿವಿ ಅಂತ ಹೇಳೋದು. ದೊಡ್ಡವರೆಲ್ಲ ಸೇರಿ ಮಾಡಿದಾರೆ, ಮಾಡ್ಕೊಂಡಿದ್ದಾರೆ. ನಾನ್ ನೋಡಿ ಪಾಪ ಅನ್ನೋರು. ಪಾಪ ಹಾಕಿದೇನು? ನೀನೇ ಪಾಪ, ನಿನ್ಗೊಂದು ಪಾಪ ಅಂತ ಯಾರೇ. ನನ್ಗೆ 2 ಮಕ್ಳು ಇರೋದೇ, ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ, 2 ಮಕ್ಳು ಇರೋದೇ ಗೊತ್ತಿದ್ದಿಲ್ಲ. ಕೆಲವು ಕಡೆ ಈಗ ಹೊಸ್ತಾಗಿ ಮದುವೆ ಆಗಿದ್ದಾರೆ ಏನ್ ಅನ್ಸಿದ್ರು. ನನ್ ಮಕ್ಳು ಇರೋದೇ ಗೊತ್ತಿರ್ಲಿಲ್ಲ, ಹೊಸ್ತಾಗಿ ಮದುವೆ ಆಗಿದಾರಲ್ಲ, ಎಷ್ಟ್ ದೊಡ್ಡವ್ರ ಮದುವೆ ಆಗಿದಾರಲ್ಲ ಅಂತ ಅನ್ಕೊಂತಿದ್ರ ಅಂತ. ನಾವ್ ಕೆಲ್ಸಕ್ಕೆ ಹೋಗ್ತಿದೀವಲ್ಲ, ನಮ್ ಹುಡುಗರನ್ನ ಇರ್ತಿದ್ದಿಲ್ಲ, ಬೇರೆ ಕಡೆ ಊರಾಗ ಬಿಟ್ಟು ಬರ್ತಿದ್ಯಲ್ಲ. ನಾ ಇಬ್ರು ಕೆಲ್ಸಕ್ಕೆ ಹೋದ್ವಿ, ಇಲ್ಲಿ ಸುಂಕದಗಟ್ಟೆಗೆ ಹೋದ್ವಿ ಕೆಲ್ಸಕ್ಕೆ. ಅವ್ರ ನಮ್ ಫ್ರೆಂಡ್ ಅವ್ರ ನಾವ್ ಒಟ್ಟಿಗೆ ಇದೀವಲ್ಲ ಅವ್ರ. ಸುಂಕದಗಟ್ಟೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಆ ಓನರ್ ಹಂಗೆ ಅನ್ಕೊಂಡಿದ್ನ ಅಂತ. ಒಂದಿನ ಫೋನಾಗ ಮಾತಾಡಕತ್ತೀನಿ, ಯಾರ ಜೊತೆ ಮಾತಾಡ್ತಮ್ಮ ಅಂದೆ. ನನ್ ಮಕ್ಳ ಜೊತೆ ಅಂಕಲ್ ಅಂದೆ. ನಿಮ್ ಮಕ್ಳು ಬೇರೆ ಇದಾರ ಅಂದ. ಹ್ಞೂ ಅಂಕಲ್, ನಾನೇನೋ ಹೊಸ್ತಾಗಿ ಮದುವೆ ಆಗಿ ಬಂದಿದಾರ, ಇಷ್ಟು ದೊಡ್ಡವ್ರ ಮದುವೆ ಮಾಡ್ಕೊಂಡಿದಾರೆ ಈ ಅಮ್ಮ ಅಂತ ನಾ ಅನ್ಕೊಂಡಿದೀನಿ ಅಮ್ಮ, ನಿಮ್ಗೆ 2 ಮಕ್ಳು ಬೇರೆ ಇದೆ ಅಂತ. ಹೌದ ಅಂಕಲ್, ನನ್ ಮಕ್ಳು ಇದಾರೆ 2 ಅಂತ. ಅಷ್ಟು ದೊಡ್ಡ ಮಕ್ಳು ಇದಾರ ಅಂತ ಕೇಳಾರ. ನನ್ ಗಂಡಗನೆ ಹೊಟ್ಟೆ ಉರಿ ಬರೋ. ಇಲ್ಲ ಸರ್, ಅವ್ರು ಬಾಯಾಗ ಬೆರಳಿಟ್ರು ಕಚ್ಚಕ್ ಬರಲ್ಲ, ಅವ್ರು ಚಿಕ್ಕ ಹುಡುಗಿದಾಳೆ ನಾವು. ಅಯ್ಯೋ ನಿನ್ ಮನೆ ಕಾಯೋವಾಗ ನೀನ್ ಇಷ್ಟ ದೊಡ್ಡ ಚಿಕ್ಕ ಹುಡುಗಿನ ಮದುವೆ ಆಗಿದಲ್ಲ ನೀನು ಅನ್ನೋರು. ಅವ್ರು ಯಾವನಿಗೆ ಮನೆಗ್ ಬಂದ್ ಹೋದ್ರ ಹಿಂಗಂದ ಗುಳಿ ಮಗ ಅಂತ. ನಾನು ಅಂಕಲ್ ಹೇಳ್ತಾಗ ಬೈದಿದಲ್ಲ ಅಂದ್ರೇನೆ, ಅಯ್ಯೋ ಅದಕ್ಕೆ ನಾ ಗುಳಿ ಮಗ ಹಿಂಗಂತ. ಅಲ್ಲೆಲ್ಲಾರು ಹಂಗೆ ಏನಾರು ನೀನ್ ಹೇಳ್ತೀವಲ್ಲಪ್ಪ ಕರ್ಕೊಂಬರಲ್ಲ ಅಂದ್ರೆ ನಾನು ಹೇಳ್ತೀವ್ರಿ ಅಂದ್ಗೇನೆ ಇಷ್ಟು ಹುಡುಗಿನ ಮದುವೆ ಆಗಿದೆ ನೀನು ಅನ್ನೋರು ಅವ್ರು. ಅಂದ್ಗೇನೆ ಹೊಟ್ಟೆ ಉರಿ. ನಿನಗ್ ಕೇಳ್ತಿರ್ಲಿಲ್ಲ ನೀನ್ ಹೆಂಗ್ ಮದುವೆ ಆಗಿ ಅಂತ? ಕೇಳ್ತಿದ್ರು, ನಾನ್ ಏನ್ ಹೇಳಿ ಅವ್ನ ಮುಂದ ಮತ್ತೆ ಒದ್ಗಾಡ್ತಾನ. ಅವ್ರನ್ನೇ ಕೇಳ್ರಿ ಅಂಕಲ್ ಹೆಂಗಾಗಿದಾರ ಅಂತ ಹೇಳಕ್. ಇಲ್ಲಿ ಬೇರೆ ಕಡೆ ಇದ್ವಿ, ಅಲ್ಲಿನೂ ಕೆಲ್ಸಕ್ಕೆ ಹೋಗ್ತಿದ್ವಿ. 1 ವರ್ಷ ತನ ನಾವು ಒಟ್ಟಿಗೆ ಮಾಡಿದೀವಿ ಒಂದೇ ಮೇಸ್ತ್ರಿ ಬಲ್ಲಿ. ಅವ್ರಿಗೆ ಎಲ್ಲರಿಗೂ ಗೊತ್ತಿದ್ದಿಲ್ಲ ಅಂತ ಅವ್ರೇ ನಮ್ ಗಂಡ. ಅವ್ರು ಯಾರೋ ಆಗಿದಾರ ಬಿಡು, ಏನೋ ಚಿಕ್ಕಪ್ಪ ದೊಡ್ಡಪ್ಪ ಏನೋ ಒಂದು ಇರ್ಬೋದು, ಜೊತೆಗೆ ಬರ್ತಾರ ಅನ್ಕೊಂಡಿದ್ರಂತ. ಯಾಕೆ ಇಬ್ರು ಮಾತಾಡ್ತಿರ್ಲಿಲ್ಲ ನೀವು ಗಂಡ ಹೆಂಡತಿ? ಮಾತಾಡ್ತೀವಿ, ಎಲ್ಲ ಒಂದೇ ಕಡೆ ಊಟ ಮಾಡ್ತೀವಿ, ಎಲ್ಲ ಕುಂದಿರ್ತೀವಿ, ಎಲ್ಲ ಇದ್ ಮಾಡ್ತೀವಿ. ಆಗಿದ್ದಾರಂತೆ ಸುಮ್ಮನೆ ಆಗಾರ. ಅಲ್ಲ, ಮಾತಾಡೋದನ್ನ ಚೇಂಜ್ ಇರ್ತದಲ್ಲ, ಅದನ್ನು ಗೊತ್ತಾಗ್ಲಿಲ್ಲ ಅವ್ರಿಗೆ. ಮಾತಾಡೋದಂದ್ರೆ ನಾವೇನ್ ಜಾಸ್ತಿ ಕೆಲಸ ಮೇಲೆ ಅವ್ರು ನಾನು ಕೆಳಗಡೆ ಬರೇ ಮರಜಲೈತಿ ಹಿಡ್ಕೊಂಡ್ ಕೆಳಗಿರಕಿ. ಕಲ್ ಕೊಡೋದು, ಚಿಂತೆ ಕೊಡೋದು, ಕಲ್ಸೋದು, ವರೋದು ಅವ್ರು ಮಾಡಾರ. ಹಂಗೆ ಮಾಡ್ಕೊಂತ ನಾನು ಜಾಸ್ತಿ ಏನ್ ಮಾಡ್ತಿರ್ಲಿಲ್ಲ. ಬರೇ 10 ಮಂದಿ ಯಾರು ಇರ್ತಿದ್ರೆ ಬರೀ ಉಸಿರು ಜಾಸ್ತಿದ್ದೆ. ಅಂದ್ರೆ ನಾನು ಮಾತಾಡತಾನೆ ಕೇಳಿದ್ರು ಅವ್ರು, ಯಾಕೆ ನಿನ್ ಗಂಡ ಏನ್ ಕೆಲ್ಸ ಕೊಟ್ಟನಮ್ಮ ಅಂತ ಕೇಳಿದ್ರು. ಅವ್ರ ಗಾರ್ಯಾರೆಲ್ಲ ಊಟ ಕುರ್ಚಿಗೆ ಬಂದಿದ್ದಿಲ್ಲ. ನನ್ ಗಂಡ ದಿನ ಇಲ್ಲೇ ಬರ್ತಾನಲ್ಲಪ್ಪ ನೋಡಿಲ್ಲ ಅಂತಂದೆ. ಇವ್ರೇ ನಿನ್ ಗಂಡನ? ನಾನು ಅಲ್ಲ ಅನ್ಕೊಂಡಿದ್ದೀಯಪ್ಪ. ನಾವ್ 1 ವರ್ಷ 6 ತಿಂಗಳಾಯ್ತು ನೀನ್ ಕೆಲ್ಸಕ್ಕೆ ಬರಕತ್ತಿ, ನಿನ್ ಗಂಡ ಅಂತಾನೆ ನಂಗೆ ಗೊತ್ತಿಲ್ಲ. ಊಟಕ್ಕೆ ಹೋದ್ರೂ ಮನೆಗೆ ಹೋಗಾರ. ನಾವು ಏನ್ ಹೇಳ್ಕೊಂಡಿದ್ದಿಲ್ಲ, ಸುಮ್ಮನೆ ಇದ್ವಿ ಹಂಗೆ. ಅಲ್ಲ, ಮಾತನಾಡ್ತದಲ್ಲ, ಮತ್ತೆ ಮಾತಾಡೋದು ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ.
ಮಾತಾಡಕ್ಕೆ ಅಂತ ಯಾಕಂದ್ರೆ ಮಾತಾಡ್ತೀಯ ಅದ್ರ ಮೇಲೆ ಮಾತಾಡ್ತಾ ಒಂದ್ ಮಾತಾಡ್ಲಿ ಎರಡ್ ಮಾತಾಡ್ಲಿ. ನಾವೇನು ಮಾತಾಡ್ತಿಲ್ಲ ಅವ್ರ ಪಾಡಿಗೆ ಅವ್ರು ಮಾಡೋರು ನಮ್ ಪಾಡಿಗೆ ನಾವ್ ಮಾಡೋರು.